ಗಾಡಿಲಿ ಬಿದ್ದು ಬಿದ್ದು ಹರ್ಕೊಂಡು ಅದನ್ನೇ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟು. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಬೆಳಗ್ಗೆ ಎದ್ದ ಮೇಲೆ ಅಂದ್ಕೊಂಡೆ ಸುಮ್ಮನೆ ಏನೋ ಡೈಲಿ ವ್ಲಾಗ್ ಥರ ಮಾಡೋಣ, ಅಂದರೆ ಡೇ ಇನ್ ಮೈ ಲೈಫ್ ಆ ಥರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಕಾಲೇಜ್ಗೆ ರೆಡಿಯಾಗಿ ಆಮೇಲೆ ಟಿಫನ್ ಮಾಡಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಸಾಂಬಾರಿತ್ತು, ಬಟ್ ಅನ್ನ ಮಾಡಿರಲಿಲ್ಲ. ಅದಕ್ಕೆ ನಾನೇ ದೋಸೆ ಇಟ್ಟಿತ್ತು ಅಂದ್ಬಿಟ್ಟು ದೋಸೆ ಮಾಡ್ಕೊತಾ ಇದ್ದೆ. ಹಾಗೆ ನಮ್ಮಪ್ಪ ಇದ್ದರು, ಅವ್ರಿಗೂ ಡ್ಯೂಟಿಗೆ ಟೈಮ್ ಆಗಿತ್ತು ಅಂತ ನಾನೇ ದೋಸೆ ಮಾಡಿಕೊಟ್ಟೆ ಅವರಿಗೂ. ಟಿಫನ್ನೆಲ್ಲ ತಿಂದ್ಕೊಂಡು ಆಮೇಲೆ ಕಾಲೇಜ್ಗೆ ಹೋದ್ವಿ. ಕಾಲೇಜಲ್ಲಿ ಇವತ್ತು ರೆಕಾರ್ಡ್ ಸಬ್ಮಿಷನ್ ಇತ್ತು. ಸೊ ಎಲ್ಲರೂ ಕ್ಲಾಸ್ ಮುಗಿದ್ಮೇಲೆ ಪಾರ್ಕಲ್ಲಿ ಕೂತ್ಕೊಂಡು ರೆಕಾರ್ಡ್ ಬರಿತಾ ಇದ್ವಿ. ವ್ಲಾಗ್ ಹೇಳು. ನೀನ್ ಬರ್ದಿಲ್ಲ, ಯಾರು ಸ್ಟಾರ್ಟ್ ಆಗಿಲ್ವಲ್ಲ, ಅದು ಬೇಜಾರಾಗ್ತಿದೆ. ನೀನ್ WP ಸ್ಟಾರ್ಟ್ ಆಗಿಲ್ವಲ್ಲ. ಥ್ಯಾಂಕ್ ಯು. ಅವನು ಅರ್ಧ ಅರ್ಥ ಮಾಡ್ಕೊಂಡು ಪೇಪರ್ ಎತ್ಕೋ. ಬಿಡೋದು ಪೇಪರ್ ಬೇಕು, ಕೈಯಲ್ಲಿ ಇಟ್ಕೋ, ಬಿದ್ದೋಗುತ್ತೆ. ಹಿಂಗೆ ಮಡ್ಚ್ಕೊಂಡು ಇಟ್ಕೊಬಿಡು. ಡಮ್ ಮನೆ ಸುತ್ತೋಯ್ತು. ಒಂದು ಪೂರ್ತಿ ಎತ್ಕೋ, ಪಿಜ್ಜಾ ಥರ ಇಟ್ಕೊಂಡು ತಿನ್ನು. ನಿಂಗೇನು ಯಾರು ಇಲ್ಲ ಅನ್ಕೊಂಬಿಟ್ಟಿನಿ ನಾನು. ಮಾಡಲೇ ಇಲ್ಲ, ಫಸ್ಟಿಂದ ಮಾಡು. ನಿಂಗೇನು ಯಾರು ಇಲ್ಲ ಅನ್ಸ್ಬಿಟ್ಟಿದ್ಯಾ? ನಾನು ನಿಮ್ಮ ಫ್ರೆಂಡು, ಜೀವ ಕೂಡ ಗೆಳೆಯ, ತಿನ್ನು. ಬೇಡ ಫೋಟೋ ಮತ್ತೆ ಇಷ್ಟು ಸ್ಟೇಟಸ್ ಬೇಡ ತಗೋ ತಿನ್ನು. ಫೇಸೇ ಕಾಣ್ತಿಲ್ಲ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇವ್ಕಂದ್ರೆ ನಂಗೇನು ಭಯ ಇಲ್ಲ, ತಿನ್ಬಿಟ್ಟು ಬಿಕ್ಕೋಗಿ. ಹುಲಿ ಯಾವತ್ತು ಜಿಂಕೆಗೆ ಎತ್ಕೊಡೋದು, ಜಿಂಕೆ ಎತ್ಕೋಬೇಕು ಹುಲಿಗೆ. ಅರ್ಥ ಇಬ್ಬರು ಬಿತ್ತು, ಗೊತ್ತಾಗಲಿಲ್ಲ. ಆಗಲಿಲ್ಲ, ಅದು ಸಡನ್ ಆಗಿ ಆಗಲಿಲ್ಲ. ರಮ್ಯ ನೋಡ್ಬೇಕು, ಸುಮ್ಮನೆ ಹೋಗ್ಬೇಕು. ಹಿಂಗೆ ನೋಡಿ ಏನು ಯಾಕೆ ರಮ್ಯ ನೀನೇ ಕಾಣ್ತಿಲ್ಲ ಅದರಲ್ಲಿ. ನಿಜ ಹೇಳು, ವಾಡ್ಸಿದ್ದು ಬೇಕು ಅಂತ ಹೊಡೆಯಕ್ಕೆ ಬಂದಿದ್ದು. ಅವನೊಬ್ಬನೇ ಕಾಣ್ತಿದ್ದ. ನಿಜವಾಗ್ಲೂ ಹೊಡೆದೋಗಿರೋ ಪ್ಯಾಂಟು ಇದು ತೋರ್ಸು. ನನ್ನ ಮಕ್ಕಳು ಒಂದೊಂದಲ್ಲ ನೀರಿಲ್ಲ, ಅಷ್ಟು ಗೊತ್ತಾಗಲ್ಲ. ಕುಡಿಯೋ ನೀರಲ್ಲ, ಚಲ್ತಿಯಾ ಇದ್ರೆ ತಾನೇ ಮನ ಮರ್ಯಾದೆ. ಗಾಡಿಲಿ ಬಿದ್ದು ಬಿದ್ದು ಹರ್ಕೊಂಡು ಅದನ್ನೇ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟು. ಗಾಡಿಲಿ ಬಿದ್ದಿದ್ದು ಬೇರೆ ಪ್ಯಾಂಟು, ಅದು ಫುಲ್ ಅರ್ಧೋಗೈತೆ. ಇಷ್ಟಕ್ಕೂ ಅದು ಆಗ್ತಾನೆ ಇಲ್ಲ, ಅದು ಚಡ್ಡಿ ಮಾಡ್ಕೋಬೇಕಂತ ಮನೆಗೆ ಹೋಗಿ. ಸೊ ಗೈಸ್, ನಾವು ರೆಕಾರ್ಡೆಲ್ಲ ಕರೆಕ್ಷನ್ ಆದಮೇಲೆ ಕಾಲೇಜಿಂದ ಮೇಘನ ಅವ್ರ ಅಕ್ಕ ಬಾವ ಗಾಳಿ ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೀವಿ ಅಂತಂದರು. ಅದು ನಮ್ಮ ಕಾಲೇಜ್ ಹತ್ರನೇ ಇರೋದು. ಸೊ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿತ್ತು. ಆಗಲೇ ಇನ್ನೇನು ಕ್ಲೋಸ್ ಮಾಡ್ತಿದ್ರು ಟೆಂಪಲ್ಲು, ಅದಕ್ಕೆ ಓಡ್ಕೊಂಡು ಹೋದ್ವಿ ಬೇಗ. ಈ ದೇವಸ್ಥಾನ ಬಂದುಬಿಟ್ಟು ಇದು ವಿಜಯನಗರ್ಗಿಂತ 2-3 ಸ್ಟಾಪ್ ಮುಂದೆ ಸ್ಯಾಟಲೈಟ್ ಅಂತ ಇದೆ, ಅಲ್ಲಿ ಇರೋದು ಈ ದೇವಸ್ಥಾನ. ಬಸ್ ಸ್ಟಾಪ್ ಹತ್ರನೇ ಇದೆ ದೇವಸ್ಥಾನ. ಮಧ್ಯಾಹ್ನ 1:30ಗೆ ಕ್ಲೋಸ್ ಆಗುತ್ತೆ, ಮತ್ತೆ ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ದೇವಸ್ಥಾನ ಗಾಳಿ ಆಂಜನೇಯ ಹಾಗೆ ಹೋಗೋಣ ಬಂದಿದೆ.
ಅವರು ನೋಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ರು. ಸ್ಯಾಟಲೈಟ್ ಅಲ್ಲ ಇದು, ಅಲ್ಲಿದೆ ಸ್ಯಾಟಲೈಟ್ ಬಸ್ ಸ್ಟಾಪ್. ಅದು ಯಾರೋ ಸಿಗಾಕೊಂಡವ್ರೆ. ಮಾಡಿ ಹೆಲ್ಮೆಟ್ಟು ಲೈಸೆನ್ಸು ಎಲ್ಲ ಇಟ್ಕೊಂಡು ಹೋಗಿ. ಹಾಂ, ಹುಷಾರಾಗಿ ಗಾಡಿ ಓಡಿಸ್ಬೇಕು. ಅವ್ರು ಹೆಲ್ಮೆಟ್ ಹಾಕೋರೆ, ಬಟ್ ಏನೋ ಗೊತ್ತಿಲ್ಲ. ಮೇ ಬಿ ಅವ್ರ ಹಿಂದೆ ಕೂತಿರೋರು ಹಾಕಿರಲಿಲ್ಲ ಅನ್ಸುತ್ತೆ. ಮೇಘನ ಅವ್ರ ಅಕ್ಕ ಭಾವ ಇವರಿಬ್ಬರೇ ಎಷ್ಟು ಚೆನ್ನಾಗಿದ್ದಾರೆ. ನಮ್ಮ ಅಕ್ಕ ಭಾವನೂ ಇದ್ದಾರೆ. ತೋರಿಸ್ತೀನಿ ಒಂದ್ಸರಿ ನಮ್ಮ ಅಕ್ಕ ಭಾವ ಹೆಂಗಿರ್ತಾರೆ ಅಂತ. ತಿಳಿಸ್ತೀನಿ ಬೇಜಾರು. నీకు లేదురా. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಗೈಸ್, ಇವತ್ತು ಆ್ಯಕ್ಚುಲಿ ಮೇಘನಾ ಅವ್ರ ಭಾವನ ಬರ್ಡೇ ಇತ್ತು. ಸೊ ಅವರು ಮತ್ತೆ ವಿಜಯನಗರ್ಗೆ ಕರ್ಕೊಂಡು ಹೋದರು ಟ್ರೀಟ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಆಗಲೇ ಟೈಮು 2:33 ಏನೋ ಆಗಿತ್ತು. ಲೇಟ್ ಆಗುತ್ತೆ ಮನೆಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೇ ಜಸ್ಟ್ ಪಾನಿಪುರಿ, ಮಸಾಲೆ ಪುರಿ ಮತ್ತು ಕಚೋರಿ ತಿಂದ್ಕೊಂಡು ಮನೆಗೆ ಬಂದುಬಿಟ್ವಿ. ಇವತ್ತು ಗುರುವಾರ ಆಗಿದ್ದರಿಂದ ನಾನು ಗುರುವಾರ ಪೂಜೆ ಮಾಡ್ತೀನಿ. ಯಾಕಂದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೆ ಯಾವಾಗ್ಲೂ. ಇವತ್ತು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಓದ್ಕೋತಾ ಇದ್ದೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.